ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವೆಬ್‌ಸೈಟ್ ಡಿಸೈನ್ ಹೇಗಿರಬೇಕು ಆ್ಯಂಡ್ ಅದು ಏನೇನು ಪಾಯಿಂಟ್ಸ್ ಇಟ್ಕೋಬೇಕು ವೆಬ್‌ಸೈಟ್ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಅನ್ನೋದು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಮೇಲೆ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತದನ್ನ ಮರಿಬೇಡಿ ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಐಕಾನ್ ಅನ್ನೋದು ಕೂಡ ಮರಿಬೇಡಿ. ಸೊ ಅದು ಪ್ರತಿ ಸತಿ ನಾನು ವಿಡಿಯೋ ರಿಲೀಸ್ ಆಗಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋ ಕೂಡ ಇಮಿಡಿಯೇಟ್ ಆಗಿ ನೋಡ್ಬೋದು. ಆ್ಯಂಡ್ ಈ ವಿಡಿಯೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಸೊ ದಟ್ ಈ ವಿಡಿಯೋ ಜಾಸ್ತಿ ನಂಗೆ ರೀಚ್ ಆಗುತ್ತೆ ಆ್ಯಂಡ್ ಜಾಸ್ತಿ ವ್ಯೂಸ್ ಬರುತ್ತೆ, ನಂಗೆ ಕೂಡ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನಾವು ವಾಟ್ಸಪ್ ಕಮ್ಯುನಿಟಿಗೆ, ದಯವಿಟ್ಟು ಅದನ್ನು ಜಾಯ್ನ್ ಆಗಿ. ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಮ ಸ್ಟಾರ್ಟಪ್ಸ್ ಬಗ್ಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕಂಟೆಂಟ್ ಹಾಕ್ತಿರ್ತೀನಿ. ದಯವಿಟ್ಟು ಅದಕ್ಕೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್ ವಿಚ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್ 16 ಅವರ್ಸ್ ಆಫ್ ಕಾಂಟೆಂಟ್ ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಅದಕ್ಕೂ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್, ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ. ಇದನ್ನು ನೀವು ಇನ್ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇಡೀ ಯೂನಿವರ್ಸ್ ಕೂಡ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ದಯವಿಟ್ಟು ಇದರ ಮೇಲೆ ಇನ್ವೆಸ್ಟ್ ಮಾಡಿ, ಕಲ್ತ್ಕೊಳ್ಳಿ. ಈ ಸ್ಕಿಲ್‌ನ ಕಲ್ತ್ಕೊಂಡು ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿ. ರೈಟ್ ಸ್ನೇಹಿತರೆ, ನಾನು ನಿಮ್ಗೆ ಆಗಲೇ ಹೇಳ್ತಿದ್ದಂಗೆನೆ ಏನಕ್ಕೆ ನಾವು ವೆಬ್‌ಸೈಟ್ ಡಿಸೈನ್ ಮಾಡೋಕ್ಕೆ ಮುಂಚೆ ಏನೇನು ಪಾಯಿಂಟ್ಸ್‌ನ ನಾಪ್ಕಾಡ್ಕೋಬೇಕು, ಓಕೆನಾ? CRO ಆಪ್ಟಿಮೈಸ್ ಅಂದರೆ ಕನ್ವರ್ಷನ್ ರೇಟ್ ಆಪ್ಟಿಮೈಸೇಷನ್. ಅಂದರೆ ನಮ್ಮ ವೆಬ್‌ಸೈಟ್‌ನ ಯಾವ ಥರ ಡಿಸೈನ್ ಮಾಡಿದ್ರೆ ಜಾಸ್ತಿ ಕನ್ವರ್ಷನ್ಸ್ ಬರುತ್ತೆ. ಆ ಕನ್ವರ್ಷನ್ ನಿಮಗೆ ಫೋನ್ ಕಾಲ್ ಇರ್ಬೋದು, ಲೀಡ್ಸ್ ಇರ್ಬೋದು, ಸೇಲ್ಸ್ ಇರ್ಬೋದು, ಓಕೆನಾ? ನಿಮ್ಮ ಬಿಸ್ನೆಸ್‌ಗೆ ಏನು ವ್ಯಾಲ್ಯೂಬಲ್ ಇದೆ ಅದು ಯೂಶುವಲಿ ಇದೇ ಇರುತ್ತೆ. ರೈಟ್, ಈಗ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ಈಗ ಒಂದು ಎಕ್ಸಾಂಪಲ್ ನೋಡೋಣ, ಓಕೆನಾ? ಏನಕ್ಕೆ ವೆಬ್‌ಸೈಟ್ ಚೆನ್ನಾಗಿರಬೇಕು, ಏನು ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೈಟ್, ಫಾರ್ ಎಕ್ಸಾಂಪಲ್ ಈ ಒಂದು ಮನೆ ಇದೆ ಅಂತ ಹಾಕೊಳ್ಳೋಣ. ಇದು ಹೋಮ್ ಒನ್, ಓಕೆನಾ? ಈ ಮನೆ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ರೈಟ್, ಇದೊಂಥರ ಹಾಂಟೆಡ್ ಪ್ಲೇಸ್, ದೆವ್ವದ ಮನೆ ಥರ ಕಾಣುತ್ತೆ ಅಲ್ವಾ? ಓಕೆನಾ? ಈ ಮನೆ ನೋಡೋಣ ಈಗ. ಸೊ ಈ ಮನೆ ನೋಡಿದ್ರೆ ಎಷ್ಟು ಪ್ರಶಾಂತವಾಗಿದೆ, ಎಲ್ಲ ಕೂರ್ಗಲ್ಲಿ ಆರಾಮಾಗಿ ಚಿಲ್ ವೆದರ್ಲಿ ಇರೋ ಥರ ಒಂದು ಒಳ್ಳೆ ಮನೆ ಥರ ಇದೆ ಅಲ್ವಾ? ಸೇಮ್ ಟು ಸೇಮ್ ಕಾನ್ಸೆಪ್ಟು ನಿಮ್ಮ ವೆಬ್‌ಸೈಟ್‌ಗೆ ಅನ್ವಯಿಸ್ಕೊಳ್ಳಿ, ಓಕೆನಾ? ಸೇಮ್ ಟು ಸೇಮ್ ಕಾನ್ಸೆಪ್ಟು ನಿಮ್ಮ ವೆಬ್‌ಸೈಟ್‌ಗೆ ಅನ್ವಯಿಸ್ಕೊಳ್ಳಿ. ರೈಟ್, ಅಕಸ್ಮಾತ್ ನಿಮ್ಮ ವೆಬ್‌ಸೈಟ್ ಈ ಥರ ಇದ್ದರೆ ಡೂ ಯು ಥಿಂಕ್ ಜನ ಇದ್ರ ಒಳಗೆ ಬರ್ತಾರಾ? ನಿಮ್ಮ ಕಸ್ಟಮರ್ಸು, ನಿಮ್ಮ ಟಾರ್ಗೆಟ್ ಆಡಿಯನ್ಸು ಇದ್ರ ಮನೆ ಒಳಗೆ ಬರ್ತಾರಾ? ಖಂಡಿತ ಬರಲ್ಲ. ರೈಟ್, ಸೊ ಈ ಥರ ಮಾಡಿದಾಗ ಹ್ಯಾಪಿ ಖುಷಿಯಾಗಿ ಹೋಗ್ತಾರೆ. ಅದೊಂದು ಪಾಸಿಟಿವ್ ವೈಬ್ ಇರುತ್ತೆ. ರೈಟ್, ಆ ವೆಬ್‌ಸೈಟ್ ನೋಡಿದ್ರೆ ಅಥೆಂಟಿಸಿಟಿ ಬರಬೇಕು, ನಂಬಿಕೆ ಬರಬೇಕು. ರೈಟ್, ಆ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಯುನಿಕೇಟ್ ಆಗಬೇಕು. ಸೇಮ್ ಥಿಂಗು, ಸೇಮ್ ಕಾನ್ಸೆಪ್ಟ್ ಇಲ್ಲಿ ಮನೆ ಏನು ಕಂಪೇರ್ ಮಾಡೋದಲ್ಲ, ಇದೇ. ಸೊ ಸ್ನೇಹಿತರೆ, ಹೇಳ್ದಂಗೆ ನಾನು CRO ಆಪ್ಟಿಮೈಸ್ಡ್ ವೆಬ್‌ಸೈಟ್ ಹೇಗಿರಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ, ಅಂದರೆ ಈ ಒಂದು ಸೆಕ್ಷನಲ್ಲಿ ಹೇಳ್ತೀನಿ, ಓಕೆನಾ? ಸೊ ಇಲ್ಲಿ ನಾನು 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಒಂದು ಒಳ್ಳೆ ವೆಬ್‌ಸೈಟ್, ಇನ್ನೊಂದು ಕೆಟ್ಟ ವೆಬ್‌ಸೈಟ್. ಒಂದು ಭೂತ ಬಂಗಲೆ, ಇನ್ನೊಂದು ಅರಮನೆ. ರೈಟ್, ಈಗ ತೋರಿಸ್ತಿರೋ ವೆಬ್‌ಸೈಟು ಅರಮನೆ ಇದ್ದಂಗೆ, ಓಕೆನಾ? ಇದು ಯಾವುದೇ ಥರ ಸ್ಪಾನ್ಸರ್‌ಶಿಪ್ ಅಲ್ಲ. ರೈಟ್, ಇದೊಂದು ಎಕ್ಸಾಂಪಲ್ ತೋರ್ಸೋಕ್ಕೆ ನಿಮಗೆ ಹೇಳ್ತಿರೋದು. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಈ ವೆಬ್‌ಸೈಟು ಮೇಲ್ ಚಿಂಪ್ ಅನ್ನೋದು, ಓಕೆನಾ? ಇಲ್ಲಿ ನೋಡ್ತೀರಿ ನೀವು. ಫಸ್ಟ್ ನೋಡೋಣ, ಬ್ರ್ಯಾಂಡಿಂಗ್ ನೋಡೋಣ ಇಲ್ಲಿ, ಓಕೆನಾ? ಬ್ರ್ಯಾಂಡಿಂಗು ತುಂಬ ಇಂಪಾರ್ಟೆಂಟ್. ರೈಟ್, ಇಲ್ಲಿ ನೋಡ್ತಿರ್ಬೋದು ಕಲರ್ ಎಷ್ಟು ಯಾವ ಥರ ಇದೆ, ಕನ್ಸಿಸ್ಟೆನ್ಸಿ ಆಫ್ ಕಲರ್ ಇದೆ. ರೈಟ್, ನಿಮ್ಗೆ ಯಾವುದೋ ಥರ ಇಲ್ಲಿ ಏನಂದರೆ ತುಂಬ ಆಡ್ ಆಗಿ ಅನ್ಸೋದು ಏನೂ ಇಲ್ಲ. ರೈಟ್, ಇಲ್ಲಿ ನೋಡ್ತಿರ್ಬೋದು ಸಿಂಗಲ್ ಸಿಂಗಲ್ ಹೆಡ್‌ಲೈನ್, ಓಕೆನಾ? ಟರ್ನ್ ಯುವರ್ ಇಮೇಲ್ಸ್ ಇಂಟು ರೆವೆನ್ಯೂ. ಇದನ್ನೇ ಮಾಡೋದು, ಓಕೆ. ರೈಟ್, ಬಿಕಾಸ್ ಎಂಡ್ ಆಫ್ ದಿ ಡೇ ಇಮೇಲ್ಸ್ ಏನಕ್ಕೆ ಕಲೆಕ್ಟ್ ಮಾಡ್ತೀವಿ? ರೆವೆನ್ಯೂ ಜನರೇಟ್ ಮಾಡೋಕ್ಕೆ. ರೈಟ್, ಆ ಹೆಡ್‌ಲೈನ್ ನೋಡಿ, ಹೆಡ್‌ಲೈನ್ ವೆರಿ ಕ್ಲಿಯರ್ ಆಗಿದೆ ಇಲ್ಲಿ. ರೈಟ್, ಟರ್ನ್ ಯುವರ್ ಇಮೇಲ್ಸ್ ಇಂಟು ರೆವೆನ್ಯೂ ಆ್ಯಂಡ್ ಒಂದು ಸಬ್ ಹೆಡಿಂಗ್. ರೈಟ್, ವಿನ್ ನ್ಯೂ ಕಸ್ಟಮರ್ಸ್ ವಿತ್ ದ ನಂಬರ್ 1 ಇಮೇಲ್ ಮಾರ್ಕೆಟಿಂಗ್ ಆಟೋಮೇಷನ್ ಪ್ಲಾಟ್ಫಾರ್ಮ್. ರೈಟ್, ಸೊ ದಟ್ ರೆಕಮೆಂಡ್ಸ್ ವೇ ಟು ಗೆಟ್ ಮೋರ್ ಓಪನ್ ಕ್ಲಿಕ್ಸ್ ಆ್ಯಂಡ್ ಸೇಲ್ಸ್. ಸೊ ಇದು ತುಂಬ ಸಿಂಪಲ್ ಆಗಿದೆ. ರೈಟ್, ಇಮೇಲ್ ಏನಕ್ಕೆ ಮಾಡ್ತೀವಿ ನಾವು ಅಂದರೆ, ಇದೊಂದು ಎಕ್ಸಾಂಪಲ್ ತೊಗೋತೀವಿ. ಇಮೇಲ್ ಏನಕ್ಕೆ ಮಾಡ್ತೀವಿ? ಅದನ್ನು ಓಪನ್ ಮಾಡಬೇಕು, ಕಂಟೆಂಟ್‌ನ ಕಳಿಸಿ ಓಪನ್ ಮಾಡಬೇಕು, ಕ್ಲಿಕ್ ಮಾಡಬೇಕು, ಅಂದ್ರೆ ಸೇಲ್ ಆಗಬೇಕು. ರೈಟ್, ಸೊ ಇಲ್ಲಿ ಅದ್ರ ಬಗ್ಗೆ ಒಂದು ಇಮೇಜ್ ತೋರಿಸಿದ್ದಾರೆ. ರೈಟ್, ಇದೆಷ್ಟು ನೀಟಾಗಿ ತೋರಿಸಿದ್ದಾರೆ ನೋಡಿ. ಮೆಸೇಜಿಂಗ್ ನೋಡಿ. ರೈಟ್, ನೀವು ಗೂಗಲ್ ಹೋಗಿ ಒಂದ್ಸತಿ ನೋಡಿ ಇದನ್ನು. ರೈಟ್, ಅವರು ಏನೇನು KPIಗಳು ಏನಿದೆ, ಏನೇನು ಸಾಧನೆ ಮಾಡಿದ್ದಾರೆ, ಅದು ಕ್ಲಿಯರ್ ಕಂಟೆಂಟ್ ಹಾಕಿದ್ದಾರೆ. ರೈಟ್, ಆ್ಯಂಡ್ ತುಂಬ ಹ್ಯೂಮನ್ ಇಮೇಜಸ್ ಕೂಡ ಹಾಕಿದ್ದಾರೆ. ಸೊ ದಟ್ ಲುಕ್ಸ್ ಲೈಕ್ ವೆರಿ ಪರ್ಸನಲೈಸ್ಡ್. ರೈಟ್, ಆಮೇಲೆ ಇಲ್ಲಿ ಆಫರ್ ಏನಿದೆ ಅನ್ನೋದು ಹಾಕಿದ್ದಾರೆ ಆ್ಯಂಡ್ ಯಾವ ಡೇಟಾ ಜೊತೆ ಇಂಟಿಗ್ರೇಟ್ ಮಾಡ್ಬೋದು ಅಂದರೆ ಅವ್ರ ಫೀಚರ್ಸ್ ಹಾಕಿದ್ದಾರೆ ಇಲ್ಲಿ. ರೈಟ್, ಆಮೇಲೆ ಸಿಂಗಲ್ ಸೈನ್ ಅಪ್ ಬಟನ್, ಓಕೆನಾ? ಇಲ್ಲಿ ನೋಡ್ತಿದ್ರೆ ಜಾಸ್ತಿ ಕ್ಲಟರೇ ಇಲ್ಲ ಇಲ್ಲಿ. ರೈಟ್, ತುಂಬ ದೊಮ್ಮಿ ಅಂತಾರೆ ಅನ್ನೋದು ಅಂದ್ರೆ ಸಂತೆ ಥರ ಇಲ್ಲ, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಈಗ ಇನ್ನೊಂದು ನೋಡೋಣ, ಝೋಹೋ, ಓಕೆನಾ? ಇದು ನಮ್ಮ ಭಾರತದ ಹೆಮ್ಮೆಯ ಸಾಫ್ಟ್ವೇರ್ ಕಂಪನಿ. ರೈಟ್, ಝೋಹೋ ಇದು ನನಗೆ ತುಂಬ ಫೇವ್ರೇಟ್ ವೆಬ್‌ಸೈಟ್ ಅವ್ರದ್ದು. ರೈಟ್, ಇಲ್ಲಿ ನೋಡಿ, ಗ್ರೇಟ್ ಇಂಡಿಯನ್ ಗ್ರೋತ್ ಸ್ಟೋರಿ ಅಂತ ಹಾಕಿದ್ದಾರೆ. ಅಂದರೆ ಇವು CRM ಸಾಫ್ಟ್ವೇರು. ರೈಟ್, ಕನ್ವರ್ಟ್ ಮೋರ್ ಆ್ಯಂಡ್ ಗ್ರೋ ಯುವರ್ ಬಿಸ್ನೆಸ್ ವಿತ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಓಕೆನಾ? ಇಲ್ಲಿ ಮೆಸೇಜ್ ಹಾಕಿದ್ದಾರೆ. ಇದು CRM. ಇಲ್ಲಿ ನೋಡಿ, ಅವರು ಟೆಸ್ಟಿಮೋನಿಯಲ್ಸ್ ಹಾಕಿದ್ದಾರೆ ಇಲ್ಲಿ. ರೈಟ್, ಇಲ್ಲಿ ಕೂಡ ಸಿಂಗಲ್ ಸೈನ್ ಇನ್ ಅಂದರೆ ಸಿಂಗಲ್ ಮೆಸೇಜು ಬೇಗ ಸೈನ್ ಅಪ್ ಆಗೋಕ್ಕೆ ಒಂದು ಮೆಸೇಜ್ ಹಾಕಿದ್ದಾರೆ. ರೈಟ್, ಇಲ್ಲಿ ನೋಡಿ, ಇಲ್ಲಿ ಟೆಸ್ಟಿಮೋನಿಯಲ್ಸ್ ಹಾಕಿದ್ದಾರೆ, ಯಾರ್ಯಾರು ಇವ್ರ ಪ್ರಾಡಕ್ಟ್‌ನ ಯೂಸ್ ಮಾಡಿದ್ದಾರೆ ಅಂತ. ಸೊ ಅಂದರೆ ನಿಮ್ಮ ವೆಬ್‌ಸೈಟಲ್ಲಿ ಒಂಥರ ಮನೇನ ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ, ನೀವು ಗ್ರೇಟ್ ಅನ್ನೋ ಥರ ತೋರಿಸ್ಬೇಕು. ರೈಟ್, ರೈಟ್, ಸೊ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ ಇಮೇಜಸ್ ತೋರಿಸಿದ್ದಾರೆ. ಅಂದರೆ ನಾವು ಅಕಸ್ಮಾತ್ ಮನೆ ಕಂಪೇರ್ ಮಾಡಿದ್ರೆ ಬಾತ್ರೂಮ್ ಯಾವ ಥರ ಇದೆ, ಹಾಲ್ ಯಾವ ಥರ ಇದೆ, ಬೆಡ್‌ರೂಮ್ ಯಾವ ಥರ ಇರುತ್ತೆ. ಸೊ ಇದೇ ಥರ ಇಲ್ಲಿ ಕೂಡ ಸೇಮ್ ಕಾನ್ಸೆಪ್ಟು ಆ ವೆಬ್‌ಸೈಟ್ ಹೆಂಗಿದೆ ಅನ್ನೋದು ತೋರಿಸ್ತಿರ್ಬೋದು. ರೈಟ್, ನೋಡಿ, ಆಮೇಲೆ ಟೆಸ್ಟಿಮೋನಿಯಲ್ಸಲ್ಲಿ ಏನು ನೋಡಿ, ವಿತ್ ಇಮೇಜಸ್ಸು ಅವ್ರ ಬಗ್ಗೆ ಏನು ಅಂದಿದ್ದಾರೆ ಅನ್ನೋದು ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿ. ಈ ಥರ ಇರಬೇಕು ಒಂದು ವೆಬ್‌ಸೈಟ್ ಅಂದರೆ, ಓಕೆನಾ? ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕನ್ಸಿಸ್ಟೆನ್ಸಿ ಇದೆ. ರೈಟ್, ಒಂದು ಚೂರು ಕೂಡ ಹ್ಯಾಂಗ್ ಇರೋದಿಲ್ಲ. ರೈಟ್, ಸೊ ಇಲ್ಲಿ ನಿಮಗೆ ಫ್ರೀ ಡೆಮೋ ಕೂಡ
ಆಫರ್ ಮಾಡ್ತಾರೆ ಇದರಲ್ಲಿ, ರೈಟ್. ಇನ್ನೊಂದು ಹೇಳ್ತೀನಿ ನಾನು, ಮೊಬೈಲ್ ಆಪ್ಟಿಮೈಸ್ಡ್, ರೈಟ್. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಇದನ್ನು ನಾವು ಮೊಬೈಲಲ್ಲಿ ವರ್ಷನ್ ನೋಡಿದಾಗ ಹೇಗಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಅಕಸ್ಮಾತ್ ನಿಮ್ಮ ವೆಬ್ಸೈಟ್ ಮೊಬೈಲ್ ಆಪ್ಟಿಮೈಸ್ ಇಲ್ಲ ಅಂದರೆ ಅದು ಒಳ್ಳೆ ವೆಬ್ಸೈಟ್ ಅಲ್ಲ, ರೈಟ್. ದಯವಿಟ್ಟು ನೀವು ವೆಬ್ಸೈಟ್ ಡಿಸೈನ್ ಮಾಡಿಸ್ಬೇಕಾದ್ರೆ ಮೊಬೈಲ್ ಆಪ್ಟಿಮೈಸ್ ಅದು ನೋಡಿ, ರೈಟ್. ನಾನೇನು ಮಾಡ್ತೀನಿ, ಇಲ್ಲಿ ಇನ್ಸ್ಪೆಕ್ಟ್ ಕೊಡ್ತೀನಿ, ರೈಟ್. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ರೈಟ್. ಇದನ್ನು ನೀವು ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತಿದ್ರೆ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ, ರೈಟ್. ಈ ಥರ ಇರಬೇಕು ಎಕ್ಸ್ಪೀರಿಯನ್ಸ್, ರೈಟ್. ಅಕಸ್ಮಾತ್ ಈಗ ಕೆಲವೊಬ್ರದ್ದು ಲ್ಯಾಪ್ಟಾಪ್ ಇರಲ್ಲ, ರೈಟ್, ಮೊಬೈಲ್ ಇರ್ತದೆ. ಮೊಬೈಲಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇವ್ರ ಪ್ರಾಡಕ್ಟ್ನ, ತುಂಬ ಸಿಂಪಲಾಗಿ ಮಾಡಿದ್ದಾರೆ ಆ್ಯಂಡ್ ವೆರಿ ನೀಟ್ ಆ್ಯಂಡ್ ಕ್ಲೀನ್, ರೈಟ್. ಈ ಥರ ಮೊಬೈಲ್ ಆಪ್ಟಿಮೈಸ್ ಇರಬೇಕು, ಫಾಸ್ಟ್ ಇರಬೇಕು, ರೈಟ್. ತುಂಬ ಲೋಡಿಂಗ್ ಸ್ಪೀಡ್ ಜಾಸ್ತಿ ಆಗ್ಬಿಟ್ರೆ ಜನ, ನಿಮ್ಮ ಕಸ್ಟಮರ್ಸು ವೆಬ್ಸೈಟ್ ಆಚೆ ಹೋಗ್ಬಿಡ್ತಾರೆ, ವಿಚ್ ಈಸ್ ಎ ವೆರಿ ಬ್ಯಾಡ್ ಥಿಂಗ್, ರೈಟ್. ಫಾರ್ ಎಕ್ಸಾಂಪಲ್ ಝೋದು ನೋಡೋಣ, ಇಲ್ಲಿ ಝೋದು ಕೂಡ ಇಲ್ಲಿ ಮೊಬೈಲ್ ಆಪ್ಟಿಮೈಸ್ ನೋಡೋಣ ಹೇಗಿದೆ ಅಂತ. ಸೇಮ್ ಇವರು ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ರೈಟ್. ಏನು ಒಂದು ಇದಿಲ್ಲ, ಏನು ದಯವಿಟ್ಟು ಇದಕ್ಕೆ ಕ್ಷಮಿಸಿ, ಇದೊಂದು ವಿಡ್ಜೆಟ್, ಓಕೆನಾ, ಇದು ವೆಬ್ಸೈಟ್ದಲ್ಲ, ರೈಟ್. ಇಲ್ಲಿ ನೋಡಿ ಎಷ್ಟು ಸಿಂಪಲಾಗಿ ಮಾಡಿದ್ದಾರೆ, ರೈಟ್. ಏನು ಕೂಡ ಒಂದು ಗಜಿಬಿಜಿ ಆಗಲಿ, ಒಂದು ಏನೋದು ಹಿಂಸೆ, ಒಂದು ತುಂಬ ಫ್ರಿಕ್ಷನ್ ಇರೋದು ಮಾಡಿಲ್ಲ. ಇನ್ನೊಂದು ವೆಬ್ಸೈಟ್ ತೋರಿಸ್ತೀನಿ, ಅದರೆಷ್ಟು ವರ್ಸ್ಟ್ ಇದೆ ಅಂತ ತೋರಿಸ್ತೀನಿ ನಾನು. ಇದು ನೋಡಿ, ಇದು ವೆಬ್ಸೈಟ್ ನೋಡಿ, ಸುಮಾರು ಜನ 90% ಎಷ್ಟೊಂದು ವೆಬ್ಸೈಟ್ ಇದೇ ಥರ ಮಾಡಿಸ್ತಾರೆ ನೋಡಿ. ಇದು ಈ ಥರ ವೆಬ್ಸೈಟ್ ಇದ್ದರೆ ನೀವು ನಂಬ್ತೀರಾ ಹೇಳಿ? ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೆ. ನೋಡಿ, ಇದು ಯಾವುದೋ ಒಂದು ಇದೆ, ಫಾಸ್ಟೆಸ್ಟ್ ಶಿಪ್ಪಿಂಗ್ ಲೀಡ್ ಆ್ಯಪರಲ್. ಈ ವೆಬ್ಸೈಟ್ ಕ್ಲಿಕ್ ಮಾಡ್ತೀನಿ, ನೋಡಿ ಇದೇನಿದೆ ಅಂತ ನಮಗೂ ಗೊತ್ತಾಗ್ತಿಲ್ಲ, ರೈಟ್. ಆ್ಯಪರಲ್ಸ್ ಅಂತಾರೆ, ಇದು ಇಮೇಲ್ ಸೇಲ್ಸು. ಈ ವೆಬ್ಸೈಟ್ ಎಷ್ಟು ವರ್ಸ್ಟ್ ಇದೆ ನೋಡಿ, ಓಕೆನಾ. ಸುಮಾರು ಜನ ವೆಬ್ಸೈಟ್ ಇದೇ ಥರ ಮಾಡಿಸ್ಕೋತಾರೆ, ಓಕೆನಾ. ಇದು ಏಪ್ರಾನ್ಸ್ ಅಂತ ನೋಡೋಣ ಏನಿದೆ ಅಂತ ಇದರಲ್ಲಿ, ರೈಟ್. ಸೊ ಇದ್ರಲ್ಲಿ ನೋಡಿ ಏನೂ ಇಲ್ಲ. ದಿಸ್ ಇಸ್ ನಾಟ್ ಎ ಗುಡ್ ವೆಬ್ಸೈಟ್. ಯು ಥಿಂಕ್ ಇದರಲ್ಲಿ ನಿಮಗೆ ಕನ್ವರ್ಷನ್ ಜಾಸ್ತಿ ಆಗುತ್ತಾ? ಖಂಡಿತ ಇಲ್ಲ, ರೈಟ್. ದಯವಿಟ್ಟು ಕನ್ವರ್ಷನ್ ಜಾಸ್ತಿ ಆಗಬೇಕಂದ್ರೆ ದಯವಿಟ್ಟು ವೆಬ್ಸೈಟ್ನ ಈ ಥರ ಡಿಸೈನ್ ಮಾಡಿಸಿ, ಓಕೆನಾ. ನಿಮ್ಮ ವೆಬ್ಸೈಟು ಶುಡ್ ಬಿ ವೆರಿ ವೆಲ್ ಆಪ್ಟಿಮೈಸ್ಡ್ ಫಾರ್ ಮೊಬೈಲ್ ಆ್ಯಂಡ್ ಸಿಸ್ಟಮ್, ಆ್ಯಂಡ್ ಆಲ್ಸೋ ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಬೇಕು, ಬ್ರ್ಯಾಂಡಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು, ರೈಟ್, ಓಕೆನಾ. ದಯವಿಟ್ಟು ಈ ಒಂದು ಏನೋ ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಳ್ಳಿ. ಈಗ ನಾನು ಯಾವ ಥರ ಇಟ್ಕೋಬೇಕು, ಪಾಯಿಂಟ್ಸ್ ಏನೇನು ಕನ್ಸಿಡರ್ ಮಾಡಬೇಕು ವೆಬ್ಸೈಟ್ ಡಿಸೈನ್ ಮಾಡ್ಬೇಕಾದ್ರೆ, ಈ ವೆಬ್ಸೈಟ್ ಡಿಸೈನ್ ಮಾಡ್ಬೇಕಾದ್ರೆ ನೀವು ಡಿಸೈನಿಂಗ್ ಕೊಡ್ಬೇಕಾದ್ರೆ ಏನೇನು ಪಾಯಿಂಟ್ಸ್ ಕೊಡ್ಬೇಕು ಅನ್ನೋದು, ಏನು ಜ್ಞಾಪಕ ಇಟ್ಕೋಬೇಕು ಅನ್ನೋದು ನಾನು ಈಗ ಹೇಳ್ತೀನಿ ನನ್ನ ನೆಕ್ಸ್ಟ್ ಸೆಕ್ಷನ್ ಆಫ್ ವಿಡಿಯೋದಲ್ಲಿ, ಓಕೆನಾ. ಸೊ ಈಗ ಬ್ಯಾಕ್ ಟು ದ ಸ್ಲೈಡ್. ಸೊ ನಾನು ಆಗಲೇ ನಿಮಗೆ ಎಕ್ಸಾಂಪಲ್ ತೋರಿಸಿದೆ, 2 ಎಕ್ಸಾಂಪಲ್ ತೋರಿಸಿದೆ, 2 ವೆಬ್ಸೈಟು CRO ಆಪ್ಟಿಮೈಸ್ಡ್, ರೈಟ್. CRO ಅಂದರೆ ಏನು? ಕನ್ವರ್ಷನ್ ರೇಟ್ ಆಪ್ಟಿಮೈಸೇಷನ್. ಕನ್ವರ್ಷನ್ ರೇಟ್ ಆಪ್ಟಿಮೈಸೇಷನ್ ಏನು? ಬೆಟರ್ ಮಾಡೋದು. ಕನ್ವರ್ಷನ್ ರೇಟ್ನ ಆಪ್ಟಿಮೈಸ್ ಮಾಡೋದು ಅಂದರೆ ಕನ್ವರ್ಷನ್ ರೇಟ್ನ ಬೆಟರ್ ಮಾಡೋದು. ಸೊ ಕನ್ವರ್ಷನ್ ರೇಟ್ ಏನು? ಎಷ್ಟು ಜನ ನಿಮ್ಮ ಆ್ಯಡ್ನ ನಿಮ್ಮ ವೆಬ್ಸೈಟಿಗೆ ಬರ್ತಾರೆ, ಟ್ರಾಫಿಕ್ ಎಷ್ಟು ಬರುತ್ತೆ, ಎಷ್ಟು ಜನ ಕನ್ವರ್ಟ್ ಆಗ್ತಾರೆ. ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಂದ್ರೆ, ಒಳ್ಳೆ ವೆಬ್ಸೈಟಲ್ಲಿ ಇದ್ರೆ ಕನ್ವರ್ಟ್ ಹೆಂಗೆ ಆಗ್ತಾರೆ, ಕೆಟ್ಟ ವೆಬ್ಸೈಟ್ ಇದ್ದರೆ ಕನ್ವರ್ಟ್ ಆಗೋದಿಲ್ಲ, ರೈಟ್. ಸೊ ನೀವು ಅಕಸ್ಮಾತ್ ವೆಬ್ಸೈಟ್ ಮಾಡಿಸ್ತೀರ ಅಂದರೆ ಈ ಒಂದು ಪಾಯಿಂಟ್ಸ್ನ ನಿಮ್ಮ ಡಿಸೈನರ್ಗಾಗಲಿ, ನೀವು ಡಿಸೈನರ್ ದಯವಿಟ್ಟು ಈ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ, ರೈಟ್. ಒಂದು ಕ್ಲಿಯರ್ ವ್ಯಾಲ್ಯೂ ಪ್ರಪೋಸಿಷನ್ ಅಬೌವ್ ದ ಫೋಲ್ಡ್, ಅಂದರೆ ಫಸ್ಟ್ ಲೇಯರಲ್ಲಿ ಹೇಳಬೇಕು, ಅಂದರೆ ವಾಟ್ ಯುವರ್ ಬಿಸ್ನೆಸ್ ಆಫರ್ಸ್ ರೈಟ್ ಅವೇ, ರೈಟ್. ನಾನು ಆಗಲೇ ನಿಮಗೆ ಇಮೇಲ್ ಕೊಟ್ಟೆ, ಏನದು ಮೇಲ್ ಚಿಂಪಲ್ಲಿ ಏನಿದೆ, ಟರ್ನ್ ಯುವರ್ ಇಮೇಲ್ಸ್ ಇಂಟು ರೆವೆನ್ಯೂ, ಅಂದರೆ ನಿಮ್ಮ ಇಮೇಲ್ನ ರೆವೆನ್ಯೂ ಕನ್ವರ್ಟ್ ಮಾಡಿ. ಸೊ ಸಿಂಪಲ್ ಸೆಂಟೆನ್ಸ್, ರೈಟ್, ವೆರಿ ಸ್ಟ್ರೈಟ್ ಫಾರ್ವರ್ಡ್. ಎಕ್ಸಾಂಪಲ್, ಆಲ್ ಇನ್ ಒನ್ ERP ಸಾಫ್ಟ್ವೇರ್ ಟು ರನ್ ಯುವರ್ ಬಿಸ್ನೆಸ್ ಸ್ಮೂತ್ಲಿ, ರೈಟ್. ಸೊ ERP ಅಂದರೆ ERP ಅಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ರಾಡಕ್ಟ್ ಅಂತ, ರೈಟ್. ಸೊ ಅಲ್ಲಿ ಕೂಡ ನೀವು ನೀಟಾಗಿ ಒಂದು ಹೆಡ್ಲೈನ್ ಹೇಳಬೇಕು, ನೀವು ಏನು ಬಿಕಾಸ್ ಇಲ್ಲಿ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ. ದಯವಿಟ್ಟು ನೋಡ್ಕೊಂಡು ಹೆಡ್ಲೈನ್ ಬರೀರಿ, ರೈಟ್. ಈಸಿ ನ್ಯಾವಿಗೇಷನ್, ಮಿನಿಮಲ್ ಡಿಸ್ಟ್ರಾಕ್ಷನ್. ನಾನು ಹೇಳಿದ್ರೆ ಈಸಿ ನ್ಯಾವಿಗೇಷನ್ ಅಂದ್ರೆ ಏನು? ಸ್ಕ್ರೋಲ್ ಮಾಡೋಕ್ಕೆ ಈಸಿ ಇರಬೇಕು, ವೆಬ್ಸೈಟ್ ಸ್ಪೀಡ್ ಇರಬೇಕು, ರೈಟ್. ತುಂಬ ಡಿಸ್ಟ್ರಾಕ್ಷನ್ಸ್ ಇರ್ಬಾರ್ದು. ನಾನು ಇದನ್ನು ತೋರಿಸಿದ ಕೆಟ್ಟ ವೆಬ್ಸೈಟು, ಅದ್ರಲ್ಲಿ ಎಷ್ಟು ಡಿಸ್ಟ್ರಾಕ್ಷನ್ಸ್ ಇರ್ತವೆ, ರೈಟ್. ಡಿಸ್ಟ್ರಾಕ್ಟ್ ಆದರೆ ನಿಮ್ಮ ಸೇಲ್ ಹೋಗುತ್ತೆ, ರೈಟ್. ಕೀಪ್ ಇಟ್ ವೆರಿ ಮಿನಿಮಲ್, ಓಕೆನಾ. ಸೊ ಇಲ್ಲಿ ಹಲವಾರು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ರೈಟ್. ಪಾಸ್ ಮಾಡಿಬಿಟ್ಟು ಇದೆಲ್ಲ ನೀವು ನೋಡ್ಬೋದು. ಸ್ಟ್ರಾಂಗ್ ಆ್ಯಂಡ್ ವಿಸಿಬಲ್ CTA, ಕಾಲ್ ಟು ಆ್ಯಕ್ಷನ್ ಅಲ್ಲಿ ಕೆಲವೊಂದು ಸೈನ್ ಅಪ್ ಇತ್ತು, ಬುಕ್ ಅ ಫ್ರೀ ಡೆಮೋ, ರೈಟ್. ಸ್ಟ್ರಾಂಗ್ ವಿಸಿಬಲ್ CTA ಇರಬೇಕು. ಈಗ ಇಷ್ಟೊಂದು ಜನ CTA ಚಿಕ್ಕದಾಗಿ ಬರ್ತಿರ್ತಾರೆ, ಅಲ್ಲಿ ಕಾಣೋದೇ ಇಲ್ಲ, ರೈಟ್. ಪಾಪ ಅಷ್ಟೊಂದು ಜನಕ್ಕೆ ಸ್ಪೆಕ್ಸ್ ಹಾಕೊಂಡು ನೀವು ಸಿಸ್ಟಮ್ ಯೂಸ್ ಮಾಡ್ತಾರೆ, ಅವ್ರಿಗೆ ಎಲ್ಲಿ ಕಾಣುತ್ತೆ? CTA ಅಂದರೆ ಕಾಲ್ ಟು ಆ್ಯಕ್ಷನ್ನ ಕರೆಕ್ಟಾಗಿ ನೀವು ಹಾಕಿರ್ಬೋದ್ರೆ, ಫ್ರೀ ಡೆಮೋ ಬೇಕಾ, ಗೆಟ್ ಎ ಫ್ರೀ ಟ್ರಯಲ್, ಇದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರಬೇಕು, ರೈಟ್. ನೆಕ್ಸ್ಟ್ ಬಂದು ಮೊಬೈಲ್ ಫಸ್ಟ್ ಡಿಸೈನ್. ನಾನು ಆಗಲೇ ಹೇಳಿದ್ನಲ್ಲ, ಮೊಬೈಲ್ ಫಸ್ಟ್ ಡಿಸೈನ್ ಇರಬೇಕು. ಯಾಕಂದರೆ ಹಲವಾರು ಜನ ಮೊಬೈಲಲ್ಲೇ ನೋಡ್ತಾರೆ ಕಂಟೆಂಟು, ರೈಟ್. ಅದು ಕೂಡ ಇಂಪಾರ್ಟೆಂಟು. ಮೇಕ್ ಶ್ಯೂರ್ ಯುವರ್ ವೆಬ್ಸೈಟ್ ಇಸ್ ಆಲ್ಸೋ ಮೊಬೈಲ್ ಆಪ್ಟಿಮೈಸ್ಡ್ ಫಾರ್ SEO ಪರ್ಸ್ಪೆಕ್ಟಿವ್ ಆ್ಯಂಡ್ ಫಾರ್ ಪೇಡ್ ಆಡ್ಸ್ ಪರ್ಸ್ಪೆಕ್ಟಿವ್, ರೈಟ್. ಟ್ರಸ್ಟ್ ಎಲಿಮೆಂಟ್, ಸೋಷಿಯಲ್ ಪ್ರೂಫ್, ಟೆಸ್ಟಿಮೋನಿಯಲ್ಸ್, ರಿವ್ಯೂಸ್, ಕ್ಲೈಂಟ್ ಲೋಗೋಸು, ರೈಟ್. ಅಕಸ್ಮಾತ್ ಏನು ಅಚೀವ್ ಮಾಡಿದೆ, ಓಕೆನಾ. ಸೊ ನೀವು ಈ ಲೋಗೋಸ್ನ ಎಲ್ಲ ನೀವು ಹಾಕಿ, ರೈಟ್. ಸೊ ದ್ಯಾಟ್ ಈ ಒಂದು ಬ್ರ್ಯಾಂಡ್ ಕ್ರೆಡಿಬಿಲಿಟಿ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಫಾಸ್ಟ್ ಲೋಡ್ ಸ್ಪೀಡ್ ತುಂಬ ಇಂಪಾರ್ಟೆಂಟ್. ವೆಬ್ಸೈಟ್ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಲೋಡಿಂಗ್ ಸ್ಪೀಡ್ ಜಾಸ್ತಿ ಆದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇರಿಟೇಟ್ ಆಗ್ತಿರ್ತೀವಿ, ನೀವು ಎಷ್ಟಂತ ವೆಯ್ಟ್ ಮಾಡ್ತೀರಿ, ರೈಟ್. ಮ್ಯಾಕ್ಸಿಮಮ್ ಮಂಚ 2 ಸೆಕೆಂಡ್ಸ್ ವೆಯ್ಟ್ ಮಾಡ್ತಾರೆ, ಓಕೆನಾ. ಮ್ಯಾಕ್ಸಿಮಮ್ ಈ ಟೈಮಲ್ಲಿ ಹೇಳ್ತಿರೋದು. ಜೆನ್ಸಿಗಳಾದರೆ
ಹಾರ್ಡ್ಲಿ 1.5 ಸೆಕೆಂಡ್ ವೇಟ್ ಮಾಡ್ತಾರೆ. ಅಕಸ್ಮಾತ್ ಫಾಸ್ಟ್ ಲೋಡ್ ಆಗಲಿ ಅಂದರೆ ದೇ ವಿಲ್ ಸ್ಕಿಪ್ ಇಟ್. ರೈಟ್, ದಯವಿಟ್ಟು ಈ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ವೆಬ್ಸೈಟ್ನ ಡಿಸೈನ್ ಮಾಡಿ. ಓಕೆನಾ? ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ. ಅಕಸ್ಮಾತ್ ಈ ವಿಡಿಯೋ ಅರ್ಥ ಇದೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಸೊ ಅದರ ಪ್ರತಿ ಸತಿ ನಾನು ವಿಡಿಯೋಸ್ ಆಗಬೇಕು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋ ನೀವು ಇಮಿಡಿಯೇಟಾಗಿ ನೋಡ್ಬೋದು. ಆ್ಯಂಡ್ ಆಲ್ಸೋ ವಿಡಿಯೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ. ಆ್ಯಂಡ್ ಈ ವಿಡಿಯೋ ಜಾಸ್ತಿ ರೀಚ್ ಆಗಿ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸಪ್ ಕಮ್ಯುನಿಟಿಗೆ, ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ನಾನು ಗೂಗಲ್ ಆಡ್ಸ್ ಕೋರ್ಸ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಿ, ಗೂಗಲ್ ಆಡ್ಸ್ ಕಲ್ತ್ಕೊಳ್ಳಿ, ನಿಮ್ಮ ಫ್ರೀಲಾನ್ಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಇದರಲ್ಲಿ ನಾನು ಯಾವುದೇ ಥರ ಪ್ರಾಮಿಸ್ ಮಾಡ್ತಿಲ್ಲ, ಇದು ಒಂದು ಪ್ರಾಕ್ಟಿಕಲ್ ಆಗಿ ನಿಮ್ಮ ಫ್ರೀಲಾನ್ಸ್ ಜರ್ನಿ ಇಲ್ಲ ನಿಮ್ಮ ಕರಿಯರ್ಗೆ ಮೊದಲ ಹೆಜ್ಜೆ ಏನು ಬೇಕು ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ಇಲ್ಲಿ ಯಾವುದೇ ಥರ ಗ್ಯಾರಂಟಿ ಇನ್ಕಮ್ ಬರುತ್ತೆ ಅಂತ ಇಲ್ಲ, ನಿಮ್ಮ ಕೆಪಾಸಿಟಿ ಮೇಲೆ. ರೈಟ್, ನನ್ನ ಕೆಲಸ ಏನು, ನಿಮಗೆ ನಾನು ಒಂದು ಟೂಲ್ ಕೊಡ್ತೀನಿ, ನಿಮ್ಮೊಂದು ರಿಸೋರ್ಸ್ ಕೊಡ್ತೀನಿ, ಈ ಒಂದು ನಾಲೆಜ್ ಕೊಡ್ತೀನಿ. ಈ ನಾಲೆಜ್ನ ತೊಗೊಂಡು ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀರಾ, ನಿಮ್ಮ ಎಫರ್ಟ್ ಮೇಲೆ, ನಿಮ್ಮ ಲಕ್ ಮೇಲೆ, ನಿಮ್ಮ ಒಂದು ಕಮಿಟ್ಮೆಂಟ್ ಮೇಲೆ ನಿಮ್ಮ ರೆವಿನ್ಯೂ ಆಗಲಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ. ಓಕೆನಾ? ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿ ಅನ್ಕೋತೀನಿ. ರೈಟ್, ವೆಬ್ಸೈಟ್ ಡಿಸೈನ್ ಮಾಡಿಸ್ಬೇಕಾದ್ರೆ ಇದನ್ನು ನೀವು ದಯವಿಟ್ಟು ನಾಪ್ಕೊಳ್ಳಿ. ರೈಟ್, ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ನ ತೊಗೊಳ್ಳಿ. ನಾನು ಮುಂದೆಯಿಂದ ಬರುವಂಥ ದಿನದಲ್ಲಿ ಬೇರೆ ಕೋರ್ಸ್ನ ಲಾಂಚ್ ಮಾಡ್ತೀನಿ. ಅಲ್ಲಿ ನೀವು ಹಲವಾರು ರೀತಿಯ ಟ್ಯಾಕ್ಟಿಕ್ಸ್ ಆಗಲಿ, ಕೋರ್ಸ್ ಕಂಟೆಂಟ್ ಆಗಲಿ ಕಲಿಬೋದು. ಬರೋದೇ ದಿನದಲ್ಲಿ ಸ್ವಲ್ಪ ಇನ್ನೂ ಪ್ರಾಕ್ಟಿಕಲ್ ಆಗಿ ನಾನು ಕಂಟೆಂಟ್ ಮಾಡ್ತೀನಿ. ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಇದನ್ನು ನೀವು ಕಲ್ತ್ಕೊಳ್ಳಿಲ್ಲ ಅಂದರೆ ನೀವು ಗೂಗಲ್ ಆಡ್ಸ್ ಆಗಲಿ, ಮೆಟಾ ಆಗಲಿ, ಅದು ಯಾರು ಬೇಕಾದ್ರೆ ಕ್ಲಿಕ್ ಮಾಡ್ತಾರೆ. ಬಟ್ ಬೇಸಿಕ್ಸ್ ಮಾರ್ಕೆಟಿಂಗ್ ಸ್ಕಿಲ್ಸ್ ನಿಮ್ಗೆ ಗೊತ್ತಿರಲೇಬೇಕು. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ನಾಳೆ ದಿನ ನೀವು ಓನ್ ಬಿಸ್ನೆಸ್ ಆಗಲಿ, ಬೇರೆಯವ್ರು ಫ್ರೀಲಾನ್ಸ್ ಮಾಡಬೇಕು, ನಿಮ್ಗೊಂದು ಐಡಿಯಾ ಸಿಗೋದಿಲ್ಲ. ರೈಟ್, ಸೊ ಅದಕ್ಕೆ ಇಷ್ಟು ಕಂಟೆಂಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ದಯವಿಟ್ಟು ವಿಡಿಯೋ ಜಾಸ್ತಿ ಶೇರ್ ಮಾಡಿ. ಆ್ಯಂಡ್ ಪ್ರತಿ ಸತಿ ನಾನು ಮತ್ತೆ ಇನ್ನೊಂದು ಸತಿ ನಾನು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.